ಬೆಳಿಗ್ಗೆ ಎದ್ದಿದ ತಕ್ಷಣ 5:20ಗೆ ಫ್ರೆಶ್ ಅಪ್ ಆಗಿ ವಾಕಿಂಗ್ ಹೋಗ್ತಾ ಇದ್ದೀನಿ ನಾನು. ವಾಕಿಂಗ್ ಮುಗಿಸಿ ಏನು ಕೆಲಸ ಮಾಡ್ತೀನಿ ಮಧ್ಯಾಹ್ನವರೆಗೂ ನಂದು ಎಷ್ಟು ಕೆಲಸ ಇರುತ್ತೆ ಅಂತ ಇವತ್ತಿನ ಲಾಗ್ಸಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿಲ್ಲ ವಿಸಿಟ್ ಮಾಡಿ, ತಪ್ಪದೆ ವಿಡಿಯೋಸ್ ನೋಡಿ, ಲಾಸ್ಟ್ವರೆಗೂ ನೋಡಿ, ಮಿಸ್ ಮಾಡಬೇಡಿ. ಪ್ರೇಮ NPVK 5858ಗೆ ವಿಸಿಟ್ ಮಾಡಿ, ವಿಡಿಯೋಸ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಾಕಿಂಗ್ ಮುಗಿಸಿ ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ. ಮನೆಗೆ ಹೋಗಿ ನೆಕ್ಸ್ಟ್ ಏನು ಮಾಡ್ತೀನಿ ಅನ್ನೋದನ್ನ ಮುಂದೆ ತೋರಿಸ್ತೀನಿ ನಿಮಗೆ. ಎಲ್ಲೂ ಸ್ಕಿಪ್ ಮಾಡಬೇಡಿ, ಆರಾಮಾಗಿ ನನ್ನ ವಿಡಿಯೋ ನೋಡಿ. ಮನೆಗೆ ಹೋಗಿ ಮತ್ತು ಫ್ರೆಶ್ ಅಪ್ ಆಗೋದೆಲ್ಲ ನಾನು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಫ್ರೆಶ್ ಅಪ್ ಆಗಿ ಕಿಚನ್ಗೆ ಬಂದು ಬಿಸಿನೀರು ಇಟ್ಕೊಂಡಿದ್ದೀನಿ ನೋಡಿ. ಬಿಸಿ ಆಗಿ 1 ಲೋಟ ನೀರು ತೊಗೊಂಡು ಕುಡಿತೀನಿ. ಎಲ್ಲರೂ ಮಲಗಿದ್ದಾರೆ. ಟೈಮ್ 6 ಗಂಟೆ. ನಾನು 5:20ಗೆಲ್ಲ ವಾಕಿಂಗ್ ಹೋಗಿ 6:10ಗೆಲ್ಲ ವಾಪಸ್ ಬರ್ತೀನಿ ನಾನು. 6:15 ಇವಾಗ ಟೈಮ್. 6:15ಕ್ಕೆ ಬಿಸಿನೀರು ಕುಡಿತಾ ಇದ್ದೀನಿ. ಫ್ರೆಶ್ ಅಪ್ ಎಲ್ಲ ಆಗಿ ಬಿಸಿನೀರು ಕುಡ್ದು ಒಂದು 20 ನಿಮಿಷ ಆದಮೇಲೆ ನಾನು ಟೀ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬರ್ತೀನಿ. ನೋಡಿ, ಹಾಲು ಹಾಕ್ಕೊಂಡು ಅದಕ್ಕೆ ಬೆಲ್ಲ ಹಾಕ್ತೀನಿ ನಾನು. ಟೀ ಕುಡ್ದಿಲ್ಲ ಅಂದರೆ ಮೂಡ್ ಆಫ್ ಆಗುತ್ತೆ. ಬೆಳಗ್ಗೆ ಟೈಮು ಮಾರ್ನಿಂಗು ಕೆಲಸ ಮಾಡೋಕ್ಕೂ ಆಗಲ್ಲ. ಬೆಲ್ಲ ಹಾಕ್ತಾಯಿದ್ದೀನಿ. ಎಲ್ಲರೂ ಹೇಳ್ತಾರೆ ಹಾಲು ಒಡೆಯುತ್ತೆ ಬೆಲ್ಲ ಹಾಕಿದ್ರೆ ಅಂತ. ಯಾವುದೇ ಕಾರಣಕ್ಕೂ ಬೆಲ್ಲ ಹಾಕಿದ್ರೆ ಹಾಲು ಒಡೆಯೋದಿಲ್ಲ. ಹಂಗೂ ಹಾಲು ಒಡೆಯೋ ಚಾನ್ಸಸ್ ಇದ್ದರೆ ಅದು ಅಚ್ಚು ಬೆಲ್ಲ ಅಂತಾರೆ. ನಾನಿಲ್ಲಿ ಅಚ್ಚು ಬೆಲ್ಲ ಯೂಸ್ ಮಾಡ್ತಾಯಿಲ್ಲ, ಉಂಡೆ ಬೆಲ್ಲ ಯೂಸ್ ಮಾಡ್ತೀನಿ. ನಾನು ಸಕ್ಕರೆ ಎಲ್ಲ ಯೂಸ್ ಮಾಡಲ್ಲ. ಏನಾದರೂ ಸ್ವೀಟ್ ಇದ್ದರೆ ಅಷ್ಟೇ ಯೂಸ್ ಮಾಡ್ತೀನಿ. ನೋಡಿ, ಹಾಲಿಗೆ ಹಾಕಿ ನಿಮ್ಮ ಮುಂದೆನೇ ತೋರಿಸ್ತಾ ಇದ್ದೀನಿ. ಹಾಲೆಲ್ಲೂ ಒಡೆದಿಲ್ಲ, ಬೆಲ್ಲ ಹಾಕಿದ್ದೀನಿ ನೋಡಿ. ನಾನು ಇದಕ್ಕೆ ಮಸಾಲ ಟೀ ಮಾಡ್ಕೊತೀನಿ. ಚಕ್ಕೆ, ಲವಂಗ, ಮೆಣಸು ಮತ್ತು 2 ಎಲೆ ತುಳಸಿ ಎಲೆ ಮತ್ತು ಲವಂಗ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿನೂ ತಗೋತೀನಿ ನಾನು. ಈಗ ಇದಕ್ಕೆ ಎಲ್ಲ ಪುಡಿ ಮಾಡಿಕೊಂಡು ಹಾಲಿನ ಜೊತೆ ಹಾಕ್ತಾಯಿದ್ದೀನಿ. ಹಾಲು ಕುದೀತಾ ಇದೆ. ಟೀ ಪೌಡರ್ ಹಾಕ್ತಾಯಿದ್ದೀನಿ. ನನ್ನ ಫೇವ್ರೆಟ್ ಬಂದು 3 ರೋಸಸ್ ಟೀ ಪೌಡರ್. ಅದು ಬಿಟ್ಟರೆ ನಾನು ಯಾವುದೂ ಕುಡಿಯೋದಿಲ್ಲ. ನೋಡಿ, ಹಾಕ್ತಾಯಿದ್ದೀನಿ. ನನ್ನೊಬ್ಳಿಗೆ ಟೀ ಮಾಡ್ತೀನಿ, ಯಾಕಂದರೆ ಯಾರೂ ಮನೇಲಿ ಕುಡಿಯೋದಿಲ್ಲ. ಮಕ್ಕಳು ಹಾಲು, ಹಸ್ಬೆಂಡ್ ಗ್ರೀನ್ ಟೀ ಕುಡಿತಾರೆ. ಅವರು ಎದ್ದು ಅವರೇ ಮಾಡ್ಕೋತಾರೆ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಆ್ಯಂಡ್ ತುಂಬ ಹೆಲ್ತಿ ಇರುತ್ತೆ. ಕೋಲ್ಡ್ ಆದ್ರಂತೂ ನಾನು ಇದನ್ನು ಕಂಪಲ್ಸರಿ 2 ಟೈಮು, ಒಂದೊಂದು ಸರಿ 3 ಟೈಮು ಕುಡಿತೀನಿ. ಟೀ ರೆಡಿಯಾಗಿದೆ. ನನ್ನ ಫೇವ್ರೆಟ್ ಮಸಾಲ ಟೀ ಈಗ ಲೋಟಕ್ಕೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಆ ಲೋಟ ತುಂಬ ಚಿಕ್ಕದಿದೆ. ನೀವು ನೋಡಿ ಇಷ್ಟೊಂದು ಟೀನಾ ಅಂತ ಅಂದ್ಕೋಬೇಡಿ, ಯಾಕಂದರೆ ಅದು ಸ್ಮಾಲ್ ಲೋಟ. ನಾನು ಸ್ವಲ್ಪ ಝೂಮ್ ಹಾಕಿದ್ದೀನಿ ಅಷ್ಟೇ. ಟೀ ಕುಡ್ದು ಒಂದು 20 ನಿಮಿಷ ಆದಮೇಲೆ ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನನ್ನ ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಬಂತು, ಇವತ್ತು ಹಾಲಿಡೇ ಕಾಲೇಜ್ ಅಂತ. ಹೆಂಗೂ ಇದೇ ಚಾನ್ಸ್ ಅಲ್ವಾ, ಏನಾದರೂ ತಿಂಡಿ ಮಾಡೋಣ ಅಂತ ಥಿಂಕ್ ಮಾಡಿದೆ. ಉಪ್ಪಿಟ್ಟು ಮಾಡಬೇಕು ಅಂತ ಬಂದೆ ಕಿಚನ್ಗೆ. ಮತ್ತೆ ಕಿಚನ್ಗೆ ಬಂದೆ. ನನ್ನ ಫೇವ್ರೆಟ್ ಜಾಗ ಕಿಚನ್ನೇ. ಹೌಸ್ ವೈಫ್ ಎಲ್ರಿಗೂ ಅದೇ ಅಲ್ವಾ. ನೋಡಿ, ಉಪ್ಪಿಟ್ಟು ಮಾಡೋಣ, ಒಂದು ಟೈಮ್ ಮಕ್ಕಳು ತಿಂತಾರೆ ಅಂತ ಸಿಂಪಲಾಗಿ ಒಂದು ಉಪ್ಪಿಟ್ಟು ಮಾಡ್ಕೋತಾ ಇದ್ದೀನಿ. ರವೆ ಉಪ್ಪಿಟ್ಟು. ಇಲ್ಲಿ ನಾನು ಯಾವುದೇ ಕಡಲೆಬೇಳೆ, ಉದ್ದಿನಬೇಳೆ ಏನೂ ಹಾಕ್ತಾಯಿಲ್ಲ. ಯಾಕಂದರೆ ಇಲ್ಲಿ ಮಕ್ಕಳು ಏನು ಹಾಕಿದ್ರೆ ತಿನ್ನಲ್ಲ. ಇದನ್ನು ಈರುಳ್ಳಿ, ಟೊಮೆಟೊ ಎಲ್ಲ ಸೈಡಿಗೆ ಹಾಕ್ತಾರೆ. ಆದರೂ ನಾನು ಹಾಕಿ ಒಂದು ಉಪ್ಪಿಟ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು. ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ತೀನಿ. ಹಾಗೆ ರವೆ ಉಪ್ಪಿಟ್ಟಿಗೆ ಅಳತೆ ತಗೊಂಡು ಸ್ವಲ್ಪ ನೀರು ಹಾಕಿ ಕುದಿಸ್ಕೊತೀನಿ. ಉಪ್ಪಿಟ್ಟು ರೆಡಿ ಆಗೋ ಅಷ್ಟರಲ್ಲಿ ನನ್ನ ಮಗಳು ಒಬ್ಬಳು ಎದ್ದಿರ್ತಾಳೆ, ದೊಡ್ಡವಳು. ಚಿಕ್ಕವಳು ಎದ್ದಿರಲ್ಲ, ಅವಳು 12 ಗಂಟೆ ಆಗುತ್ತೆ ರಜಾ ಇದ್ದರೆ. ಉಪ್ಪಿಟ್ಟು ರೆಡಿ ಮಾಡ್ತಾ ಇರೋ ಅಷ್ಟರಲ್ಲಿ ಮಗಳು ಎದ್ದು ಗುಡ್ ಮಾರ್ನಿಂಗ್ ಮಮ್ಮಿ ಅಂತ ಹೇಳಿ ಬಾತ್ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತಾಳೆ. ಅವಳಿಗೆ ತಿಂಡಿ ಮಾಡಿಕೊಡ್ಬೇಕಲ್ವ. ಹಾಗೆ ಉಪ್ಪಿಟ್ಟು ಜೊತೆ ಒಂದು ಎಗ್ ಎಮರ್ಜೆನ್ಸಿ ಕೂಡ ರೆಡಿ ಮಾಡಿಕೊಡ್ತೀನಿ. ಅವಳು ತಿನ್ನಕ್ಕೆ ಹೋಗ್ತಾಳೆ. ಹಾಗೆ ನಾನು ಉಪ್ಪಿಟ್ಟು ತಿಂದು ಬಿಸಿ ಬಿಸಿ ತಿಂದು ಈಗ ಮತ್ತೆ ಕಿಚನ್ ಕ್ಲೀನ್ ಮಾಡೋಣ ಅಂತ ಬಂದೆ. ನೋಡಿ, ಎಷ್ಟು ಪಾತ್ರೆ ರಾಶಿ ಇದೆ, ಡೈಲಿ ಉಜ್ಜೋದೆ. ನಾನಿಲ್ಲಿ ಜಿಪ್ಪಿ ಯೂಸ್ ಮಾಡ್ತಾಯಿದ್ದೀನಿ, ಜೆಲ್ ಪಾತ್ರೆ ಉಜ್ಜೋದು. ಇದಕ್ಕೆ 1 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸಾಕು. ಪಾತ್ರೆ ಎಲ್ಲ ನೀಟಾಗಿ ಹೊಳಿತಾ ಇರುತ್ತೆ. ನೋಡ್ತಾ ಇರ್ಬೋದು. ತುಂಬ ಸಿಂಪಲ್ಲು, ಈಸಿಯಾಗಿ ಉಜ್ಬೋದು ಪಾತ್ರೆ. ನೋಡಿ, ಎಲ್ಲ ತೊಳೆದು ಕ್ಲೀನ್ ಮಾಡ್ತೀನಿ. ಅಂತೂ ಕಿಚನ್ ಕ್ಲೀನ್ ಆಯಿತು.
ತುಂಬ ಚಿಕ್ಕದು ನಮ್ಮದು ಕಿಚನು. ಅಡ್ಜಸ್ಟ್ ಮಾಡ್ಕೊಬೇಡಿ. ಆದರೂ ಚಿಕ್ಕದಾದರೂ ನೀಟಾಗಿರುತ್ತೆ ಯಾವಾಗಲೂ. ಈಗ ನಾನು ಕಸ ಹೊಡೆಯೋಣ ಅಂತ ಮಕ್ಕಳು ರೂಮಿಗೆ ಹೋಗ್ತಾ ಇದ್ದೀನಿ ನೋಡಿ. ಅವರು ಎದ್ದಿದ್ದಾರೆ. ಎದ್ದು ಬೆಡ್ಶೀಟ್ ಎಲ್ಲ ಮಡಚಿ ಸ್ಕ್ರೀನೆಲ್ಲ ಸರಿಸಿ ಮತ್ತೆ ನಾನು ಕಸ ಹೊಡೆಯೋಣ ಅಂತ ಬರ್ತೀನಿ. ಇವತ್ತು ನೆಲ ಒರೆಸಲ್ಲ ನಾನು. ಬುಧವಾರ ನೆಲ ಒರೆಸೋದಿಲ್ಲ. ಕಸ ಹೊಡೆದು ರಂಗೋಲಿ ಹಾಕ್ತೀನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.